ಕಸ ಹೊಡೆಯೋದು ಬಹಳ ಇಂಪಾರ್ಟೆಂಟ್. ಮಿನಿಸ್ಟ್ರಿಗಳಿಗೆ ಇಂಪಾರ್ಟೆಂಟ್ ಅಲ್ಲ, ಹಂಗಂತ ಮಿನಿಸ್ಟ್ರಿಗಳು ಬೇಡ ಅಂತ ನಾನು ಹೇಳಲ್ಲ, ಇರಲಿ, ಅವರು ಬೇಕು. ಆದರೆ ಕಸ ಹೊಡೆಯೋರು ದಿವಸ ಬೇಕು. ಮಿನಿಸ್ಟ್ರಿಗಳು ಯಾವ ಥರ ಒಂದು ದಿವಸ ಬಂದರೆ ಚಂದ ಹಂಗೆ. ಆದರೆ ಒಂದು ವಿಷಯ ಗಮನಿಸ್ಬೇಕು ನಾವಿಲ್ಲಿ, ಕಸ ಹೊಡೆಯೋದು ಭಾಳ ಚಲೋ, ಹೌದಿಲ್ರಿ? ಕಸ ಹೊಡೆಯೋದು ಭಾಳ ಚಲೋ ಅಂತ 24 ಗಂಟೆ ಬರೀ ಪೊರಕೆ ಹಿಡ್ಕೊಂಡು ಅಡ್ಡಾಡಿದ್ರೆ ಚಲೋ ಅಲ್ಲ. ಬೆಳಗ್ಗೆ ಒಂದ್ಸಾರಿ ಬರಬೇಕು, ಕಸ ಹೊಡಿಬೇಕು, ಹೋಗ್ಬೇಕು. ಸಂಜೆ ಒಂದ್ಸಾರಿ ಅಗತ್ಯ ಇದ್ರೆ ಬರಬೇಕು, ಕಸ ಹೊಡಿಬೇಕು, ಹೋಗ್ಬೇಕು. ಅರ್ಥ ಆಗ್ತಿದೆಯಾ? ಇವೆಲ್ಲ ನಿಮಗೆಲ್ಲ ಗೊತ್ತಾಗ್ತದೆ ಮುಚ್ಚುಮಗ್ಗೆಲ್ಲ, ಅರ್ಥ ಆಯ್ತಲ್ಲ? ಹಂಗೆ ಈ ಅಪಾನ ವಾಯು ಅನ್ನೋದು ಯಾವಾಗ ಬರ್ಬೇಕು ಅವಾಗ ಬಂದು ಕೆಲಸ ಮುಗಿಸಿ ಹೋದ್ರೆ ಭಾಳ ಚಲೋ. ಅದು ಭಾಳ ಚಲೋ ಅಂತ ಯಾವಾಗಲೂ ಬಂದರೆ ಪೂಜಾ ನೋಡಂಗಿಲ್ಲ, ಊಟ ನೋಡಂಗಿಲ್ಲ, ಆಫೀಸ್ ನೋಡಂಗಿಲ್ಲ, ಯಾವಾಗಲೂ ಬರ್ತಿದ್ರೆ ಸಮಸ್ಯೆ ಭಾಳ ಆಗ್ತದೆ. ಅದಕ್ಕೆ ಅಪಾನ ವಾಯುವಿನ ಬಗ್ಗೆ ನಾವೆಲ್ಲರೂ ಎಚ್ಚರ ವಹಿಸಬೇಕು. ಮತ್ತು ಅತಿಯಾಗಿ ಅಪಾನ ವಾಯು ವಿಸರ್ಜನೆ ಆಗ್ತಿದ್ರೆ ಬೇರೆ ವಾಯುಗಳು ದುರ್ಬಲ ಆಗ್ತವೆ. ಅದಕ್ಕೆ ಅಪಾನ ವಾಯು ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಮತ್ತು ಬೇರೆ ವಾಯುಗಳಿಗೆ ಕೆಲಸಕ್ಕೆ ಶಕ್ತಿ ಬರಬೇಕಂದ್ರೆ ಅಪಾನ ವಾಯುವನ್ನು ನಾವು, ಅದೊಂದು ಸಂಪತ್ತದು, ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಆವಾಗ ನಮ್ಮ ಆಹಾರ ವಿಹಾರ ಪದ್ಧತಿಯಲ್ಲಿ ಈಗ ಮೇಲಿಂದ ಮೇಲೆ ತಿಂತಿದ್ರೆ ಅಪಾನ ವಾಯು ಜಾಸ್ತಿ ಆಗ್ತದೆ. ಮತ್ತೆ ಹೇಳಿದ್ನಲ್ಲ, ಕರಿದ ಹುರಿದ ಪದಾರ್ಥಗಳು, ಕಡಲೆ ಹಿಟ್ಟಿನ ಪದಾರ್ಥಗಳು, ಮತ್ತು ವಿಕಾರಗಳು ಜಾಸ್ತಿ ಆಗ್ತದೆ. ಅಪಾನವಾಯು ಶರೀರದಲ್ಲಿ ಹೆಚ್ಚಾದಂಗೆ ವಿಕಾರಗಳು ಜಾಸ್ತಿ ಆಗ್ತವೆ. ಜೊತೆಗೆ ಇವಾಗ ಏನು ಅನೇಕ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಲ್ಲಿ ಅಪಾನವಾಯುವಿನ ಪಾತ್ರನೇ ಜಾಸ್ತಿ. ಯಾಕೆಂದ್ರೆ ಮೇಲಿಂದ ಮೇಲೆ ತಿನ್ನೋದ್ರಿಂದ ಆಹಾರ ಕೊಳೆತು ಬಿಡ್ತದೆ, ಕೊಳೆತು ಅಪಾನವಾಯು ಉಂಟಾಗ್ತದೆ. ಕೊಳಿತು ಅಂದ್ರೆ ಆಹಾರ ಶರೀರದಲ್ಲಿ ಅಪಾನವಾಯು ಉಂಟಾಗ್ತದೆ. ಜೀರ್ಣಕ್ರಿಯೆ ಸರಿಯಾಗಿ ನಡೆದು ಬಿಟ್ರೆ ಅಪಾನವಾಯು ಎಷ್ಟು ಇರಬೇಕೋ ಅಷ್ಟೇ ಇರ್ತದೆ. ಅದು ತೊಂದರೆ ಮಾಡುವಷ್ಟು, ರೋಗ ತರುವಷ್ಟು ಅಪಾನವಾಯು ಇರೋದಿಲ್ಲ. ಗೊತ್ತಾಯ್ತಲ್ವಾ? ಆದ್ದರಿಂದ ಸರಿಯಾದ ಸಮಯಕ್ಕೆ ವ್ಯಾಯಾಮ, ವಾಕಿಂಗ್, ಸರಿಯಾದ ಸಮಯಕ್ಕೆ ಆಹಾರ ಸ್ವೀಕರಣೆ ಮತ್ತು ಸಾತ್ವಿಕವಾದ ಆಹಾರ, ಜೊತೆಗೆ ಶಕ್ತಿಯುತವಾದ ಆಹಾರ, ಎಷ್ಟು ತಿಂತೀವೋ ಅಷ್ಟು ಜೀರ್ಣಿಸ್ಕೊಳ್ತಕ್ಕಂಥದ್ದು. ನಮ್ಮಲ್ಲಿ ಏನು ತುಂಬ ಸಮಸ್ಯೆ ಆಗಿದೆ ಅಂದರೆ, ಯಾರಿಗೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲೋ ಅವರಿಗೆ ಹೆಚ್ಚು ಊಟ ಮಾಡೋ ಶಕ್ತಿ ಇದೆ. ಅದೇ ರೈತ, ಕಾರ್ಮಿಕರು, ಕೂಲಿಕಾರರು ಹೆಚ್ಚು ಜೀರ್ಣಿಸ್ಕೊತಾರೆ, ಅವ್ರು ಹೆಚ್ಚು ಊಟ ಮಾಡೋಕ್ಕೆ ಶಕ್ತಿ ಇಲ್ಲ ಅವ್ರ ಹತ್ರ. ಕೆಲವು ಸಾರಿ ಆಹಾರ ಸಿಗಲ್ಲ, ವಿಧವಾದ ಆಹಾರ ಸಿಗಲ್ಲ. ತುಪ್ಪ ಉದಾಹರಣೆಗೆ, ತುಪ್ಪ ಯಾರಿಗೆ ಸಿಗಬೇಕಪ್ಪ ಜಾಸ್ತಿ ಅಂದರೆ ಬೆವರು ಸುರಿಸೋವಂಥವ್ರಿಗೆ ಹೆಚ್ಚು ಸಿಗಬೇಕು. ಶ್ರಮಜೀವಿಗಳು ಯಾರಿದ್ದಾರೋ ಅವರಿಗೆ ಹೆಚ್ಚು ತುಪ್ಪ ಸಿಗಬೇಕು. ನಮ್ಮ ದೇಶದ ವ್ಯವಸ್ಥೆ ಏನಾಗಿದೆ ಅಂದರೆ, ಯಾರು ಒಟ್ಟ ಶ್ರಮನೇ ಮಾಡಂಗಿಲ್ಲ ಅವ್ರಿಗೆ ತುಪ್ಪ ಬಹಳ ಸಿಗ್ತದೆ. ಅವ್ರಿಗೆ ತುಪ್ಪ ಅಜೀರ್ಣ. ಇನ್ನು ಕೆಲವ್ರಿಗೆ ತುಪ್ಪದ ಅಗತ್ಯ ಇದೆ, ಅವ್ರಿಗೆ ಸಿಕ್ಕೋದಿಲ್ಲ. ಅವ್ರಿಗೆ ಕೊಬ್ಬಿನ ಅಂಶ ಇಲ್ಲದೆ ಅವ್ರು ಒದ್ದಾಡ್ತಾರೆ, ಅವ್ರು ಕಡ್ಡಿ ಪೈಲ್ವಾನರಾಗ್ಬಿಡ್ತಾರೆ, ಮೂಳೆ ಚಕ್ಳ ಆಗ್ಬಿಡ್ತಾರೆ, ಮೂಳೆ ಚರ್ಮ ಕಾಣಿಸ್ತಾವೆ, ಅಸ್ಥಿ ಪಂಜರ ಕಾಣಿಸ್ತವೆ. ಅದು ಸಾಮಾಜಿಕ ವ್ಯವಸ್ಥೆ, ಅದು ಸಾಮಾಜಿಕ ದೋಷ. ಹಾಗಾದ್ರೆ ಸಾಮಾಜಿಕ ದೋಷ ಸರಿಯಾಗಬೇಕು ಅಂತಂದ್ರೆ ನಾವಿಲ್ಲಿ ತಿಳ್ಕೋಬೇಕು. ಅದು ಈಗೇನು ಹಣಕಾಸಿನಿಂದ ಶುರುವಾಗಬೇಕು ಸಾಮಾಜಿಕ ವ್ಯವಸ್ಥೆಯನ್ನು ತಿದ್ದೋದು. ಕ್ರಮೇಣ ತಿದ್ದುತ್ತಾ ಎಲ್ಲ ರಂಗದಲ್ಲೂ ಸರಿಯಾದ ಕ್ರಮ ಬರ್ತದೆ. ಹೀಗೆ ಅಪಾನವಾಯುವನ್ನು ಸರಿಯಾಗಿ ನಾವು ತಿಳ್ಕೊಂಡು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಇದ್ರದ್ದೊಂದು ಇನ್ನೊಂದು ಕೆಟ್ಟ ವೈಶಿಷ್ಟ್ಯ ಇದೆ, ಹೇಳ. ಅದೊಂದು ವಿಶೇಷ ಗುಣ, ಅದು ಕೆಟ್ಟ ವೈಶಿಷ್ಟ್ಯ ಅಂತ ಕರಿತೀನಿ ನಾನು ಅದಕ್ಕೆ. ಏನಂದರೆ, ನಾವು ಅಪಾನವಾಯುವನ್ನು ಹೊರಗೆ ಹಾಕಿದಾಗ ನಮಗೇನು ಅನ್ಸಲ್ಲ, ಖುಷಿ ಆಗ್ತದೆ, ಹಾಯ್ ಅನ್ನಿಸ್ತದೆ. ಬೇರೆಯವ್ರು ಯಾರು ಹೊರಗೆ ಹಾಕಿದ್ ಕೇಳಿಸಿದ್ರೆ ಛೀ ಅನ್ನಿಸ್ತದೆ, ಹೌದಿಲ್ವಾ? ಎಲ್ರಿಗೂ ಹಿಂಗೆ ಅನ್ನಿಸ್ತದೆ, ಸಾಮಾನ್ಯ ಅಸಹ್ಯ ಅನ್ನಿಸ್ತದೆ. ನಮ್ದು ಹೋದಾಗ ಎಲ್ರಿಗೂ ಚಲೋ ಅನ್ನಿಸ್ತದೆ, ಇನ್ನೊಬ್ರು ಯಾರಾದರೂ ಹೋಯ್ತಂದ್ರೆ ಅಸಹ್ಯ ಅನ್ನಿಸ್ತದೆ. ಇದು ಕೆಟ್ಟ ವೈಶಿಷ್ಟ್ಯ ಅಲ್ವಾ? ನಿಮಗೂ ಆ ಅನುಭವಕ್ಕೆ ಬಂದಿರ್ಬೇಕು. ಎಲ್ರಿಗೂ ಇದು ಕಾಮನ್ ಇದೆ. ನಿಮ್ಮ ಅನುಭವನೇ ನಾನು ಹೇಳೋದು, ಅರ್ಥ ಆಯ್ತಲ್ವ? ಆದ್ದರಿಂದ ಅಪಾನವಾಯುವಿನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಬಂಧುಗಳೇ, ಮತ್ತು ಇನ್ನು 3 ವಾಯುಗಳಿದಾವಲ್ಲ, ಪ್ರಾಣ, ಅಪಾನ, ಮೂರನೇದು ವ್ಯಾನವಾಯು. ಇದ್ರ ಬಗ್ಗೆನೂ ಸರಿಯಾಗಿ ತಿಳ್ಕೊಬೇಕು ನೀವೆಲ್ಲ. ವ್ಯಾನವಾಯು ಅಂದರೆ ಅದು ನಮ್ಮ ಕೀಲುಗಳಲ್ಲಿ ಇರ್ತದೆ. ಕೀಲು ಜಾಯಿಂಟ್ಸ್. ನಮ್ಗೆ ಎಷ್ಟು ಜಾಯಿಂಟ್ಸ್ ಇದಾವೆ ಗೊತ್ತಿದೆಯಾ? ನೀವು ಯಾರಾದ್ರೂ ಎಣಿಸಿದ್ದೀರಾ? ಯಾರು ಎಣಿಸಿಲ್ವಾ? 58 ಅಂತ ಪೂಜ್ಯರು ಹೇಳ್ತಾ ಇದ್ದಾರೆ. ಮತ್ತು ಇನ್ಯಾರಾದ್ರೂ ಏನಾದ್ರು ಹೇಳ್ತೀರಾ? ನಮಗೆ ಎಷ್ಟು ಕೀಲುಗಳಿದ್ದಾವೆ? 64 ಕೀಲುಗಳಿದ್ದಾವೆ.
ಎಲ್ಲ ಹಿಂಗೆ ಎಲ್ಲೆಲ್ಲೆಲ್ಲೆಲ್ಲಿ ನಿಮಗೆ ಮಡ್ಸಕ್ಕೆ ಬರ್ತದೋ ಲೆಕ್ಕ ಹಾಕಿರ್ಬೇಕಾರೆ ರಾತ್ರಿ ನಿದ್ದೆ ಬರದೆ ಹೋದ್ರೆ ತಿಳಿತಾ ಎಲ್ಲ ನೋಡಿ ಹಿಂಗೆ 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 ಹಿಂದೆ ಮುಂದೆ ಮಾಡೋ ಇಲ್ಲಿ ಹಿಂಗೆ ಇಲ್ಲಿ ಯೋಗ ಮಾಡಿಸ್ತಾರಲ್ಲ ಶಿಥಿಲೀಕರಣ ಅಂತ ಮಾಡಿಸ್ತಾರೆ. ವಾರ್ಮಪ್ ಅಲ್ಲಿ ಮಾಡಿಸೋದೇನಂದ್ರೆ ಎಲ್ಲ ಕೀಲುಗಳಿಗೆ ಕೆಲಸ ಕೊಡೋದು, ಎಲ್ಲ ಕೀಲುಗಳಿಗೂ ಕೆಲಸ ಕೊಡೋದು. ಆ ಕೀಲುಗಳು ಈಗ ನಿಮ್ಮಲ್ಲಿ ಬಾಗಿಲಿಗೆ ಕೀಲು ಹಾಕಿದಾರಲ್ಲ, ಹೌದಿಲ್ಲ? ಬಾಗಿಲಿಗೆ ಕೀಲುಗಳನ್ನು ಹಾಕಿದ್ದೀರಿ, ಜಾಯಿಂಟ್ಸ್ ಇದೆ. ಅಕಸ್ಮಾತ್ ಅದನ್ನು ಭಾಳ ದಿವಸ ಬಳಸಲಿಲ್ಲ ಅಂದ್ರೆ ಬಾಗಿಲು ಏನಾಗುತ್ತದು? ಹಾಕುವಾಗ ತೆಗುವಾಗ ಏನಾಗುತ್ತೆ? ಕರ 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 ಅಂತ. ಅವಾಗ ಅದಕ್ಕೆ ಏನು ಮಾಡ್ತೀರಿ? ಎಣ್ಣೆ ಬಿಡುತ್ತೀರಿ. ಎಣ್ಣೆ ಬಿಟ್ಟಾಗ ಒಂಚೂರು ಶಬ್ದ ಇಲ್ಲ ನಂಗೆ. ಯಾಕೆ? ಅದು ಲೂಬ್ರಿಕೆಂಟ್, ಅದೊಂದು ಒಳ್ಳೆ ಸಡಿಲ ಮಾಡಿ ಅದನ್ನು ಅದಿದ್ದಂಥ ತುಕ್ಕಿಗೆ ಕಿಡಿದಿದ್ರೆ ಅದೆಲ್ಲ ಸ್ವಚ್ಛ ಆಗ್ತದೆ. ಹಂಗೆ ನಮ್ಮ ಕೀಲುಗಳಿಗೂ ಕೂಡ ತುಕ್ಕಿಡಿಯೋ ಸಾಧ್ಯತೆಗಳಿರ್ತವೆ. ಅತಿ ಬಳಕೆ ಮತ್ತು ಬಳಸದೇ ಇರೋದು ಎರಡೂ ತಪ್ಪು. ಈ ಪೈಲ್ವಾನ್ರುಗಳಿರ್ತಾರೆ ನೋಡ್ರಿ, ನಿಮ್ಮೂರಾಗ ಕಲ್ಗಟ್ಟಿಗೆ, ದಾಸ್ತಿಕೊಪ್ಪ, ಇಲ್ಲೆಲ್ಲ ಪೈಲ್ವಾನ್ರುಗಳಿದಾರಲ್ಲ, ಅವ್ರಿಗೆ 40-50 ವರ್ಷ ಆದಮೇಲೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕೀಲುಗಳು ಯಾಕೆ? ಭಾಳ 1000 ಊಟ ಬೈಟ್ ಹೊಡೆಯೋದು, ಆಮೇಲೆ ಕೈ ಸಾಮ್ ತೆಗೆಯೋದು 500, ಆಮೇಲೆ ಕುಸ್ತಿ ಆಡೋದು, ಹೊಡೆಸ್ಕೊಳ್ಳೋದು, ಹೊಡೆಯೋದು ಎಲ್ಲ ಸೇರಿ ಅವ್ರಿಗೆ ತ್ರಾಸು, ಅತಿ ಬಳಕೆ ಆಗ್ತದೆ. ಇನ್ನು ಕೆಲವರು ರಾಸಾಯನಿಕಗಳನ್ನು ಚುಚ್ಕೊಂಡು ಜಿಮ್ ಮಾಡೋದು, ಕುಡಿಯೋದು, ಮತ್ತು ಜಿಮ್ ಮಾಡೋದು, ಈ ಥರ ಎಲ್ಲ ಮಾಡೋದ್ರಿಂದ ಅತಿ ಬಳಕೆ ಆಗ್ತದೆ. ಆವಾಗಲೂ ಜಾಯಿಂಟ್ಸ್ ಪೈನ್ ಬರ್ತದೆ. ಇನ್ನು ನಿಮ್ಮ ಕೆಲವ್ರು ಇದ್ದಾರೆ ಬಳಸೇ ಇಲ್ಲ ಅದು. ನಮ್ಮ ತಾಯಂದ್ರುಗಳ ಮಂಡಿ ನೋವು, ಈ ಕೂತ್ರು ಹೇಳೋಕ್ಕಾಗಲ್ಲ, ಎದುರು ಕೂರೋಕ್ಕಾಗಲ್ಲ ಅಂತ ಹೇಳ್ತಾರೆ ಭಾಳ ಜನ. ಕಾರಣ ಏನಪ್ಪ ಅಂತಂದ್ರೆ ಕೀಲು ಅದು ಬಳಕೆ ಆಗಿಲ್ಲ ಹೆಚ್ಚು. ಆಮೇಲೆ ಅತಿ ಆಗಿಬಿಟ್ರೆ, ಈಗ ನಿಮ್ಮ ಕಾಲಿಗೆ, ನಿಮ್ಮ ಮಂಡಿಗೆ ಒಂದು 60 kg 65 kg ಹೊರೋ ಸಾಮರ್ಥ್ಯ ಇದೆ, ನೀವೊಂದು 90 kg ಆಗ್ಬಿಟ್ರಿ, ಏನು ಮಾಡೋದು? ಆವಾಗ ಸೌತ ಬರ್ತದೆ. ಖಂಡಿತವಾಗಿ ಕೀಲು ಸೌತ ಬರಲ್ಲ, ಖಂಡಿತ ಕೀಲು ಸೌತ ಬರಲ್ಲ. ಆ ಕೀಲುಗಳ ನಡುವೆ ಒಂದು ಪದಾರ್ಥ ಇರ್ತದೆ, ಸೆಮಿ ಲಿಕ್ವಿಡ್, ಸೆಮಿ ಸಾಲಿಡ್ ಅಂತ ಹೇಳ್ಬೋದು, ಗ್ರೀಸ್ ಇದ್ದಂಗೆ ಒಂದು ಪದಾರ್ಥ ಇರ್ತದೆ. ಅಲ್ಲಿ ಹೋಗಿ ಕೊಳೆ ಸೇರಿ 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 ಹೆಂಗೆ ಈ ಗಾಡಿಯಲ್ಲಿ ಆಯಿಲ್ ಚೇಂಜ್ ಮಾಡಿಸ್ಲಿಲ್ಲ ಅಂದರೆ ಭಾಳ ದಿವಸ ಅದು ಕಿಲೋಮೀಟ್ರಿಗೆ ಇಷ್ಟು ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂತ ಇರ್ತದೆ. 5,000 ಮಾಡಿಸ್ಬೇಕಂತಿರ್ತದೆ. ಕೆಲವರು ಜಿಪುಣ ಗ್ರೇಸರ್ ಇರ್ತಾರೆ, ಅವ್ರು 15,000 ಆದರೂ 20,000 ಮಾಡಿಸಂಗೆ ಇಲ್ಲ, ಅದಕ್ಕೆ ಸ್ಟಕ್ ಆಗಿಬಿಡ್ತದೆ. ಆಯಿಲ್ ಕಲ್ಲದಂಗೆ ಗಟ್ಟಿ ಆದಂಗೆ ಆಗ್ಬಿಟ್ಟಿರ್ತದೆ. ಹಂಗೆ ಅತಿ ಬಳಕೆಯಿಂದನೂ ಕೀಲು ಹಾಳಾಗುತ್ತೆ, ಬಳಸದೆ ಹೋದ್ರೂ ಕೀಲು ಹಾಳಾಗುತ್ತೆ. ಅದಕ್ಕೆ ಕೀಲುಗಳನ್ನು ಸರಿಯಾಗಿ ಇಟ್ಕೋಬೇಕಂದ್ರೆ ವ್ಯಾಯಾಮ, ಏನಂತ ಹೇಳ್ತಾರೆ ಅದಕ್ಕೆ? ವ್ಯಾಯಾಮ. ಪ್ರಾಣಾಯಾಮ ಅದು ಪ್ರಾಣವಾಯುವನ್ನು ಹೆಚ್ಚು ಒದಗಿಸಿದ್ರೆ, ಇದು ವ್ಯಾಯಾಮ ಅದು ವ್ಯಾನವಾಯುವಿಗೆ ಕೆಲಸ. ಈಗ ನೀವು ಯಾವ ಕೀಲನ್ನು ಬಳಸಲ್ವೋ, ಈ ಕಂಪ್ಯೂಟರ್ ನೋಡೋರಿಗೆ ಗೋಣ್ ನೋವು ಬರ್ತದೆ. ಯಾಕೆ? ಒಂದೇ ಥರ ಇಟ್ಕೊಂಡು ಬಳಸಲ್ಲ. ನಾವು ಹಂಗೆ ಮಾಡಲ್ಲ, ಹಿಂಗೆ ಮಾಡ್ತಿರ್ತೀವಿ. ಆ ದಿನನಿತ್ಯ ವ್ಯಾಯಾಮ ನಡೀತಿರ್ತದೆ ನಮ್ದು. ಅರ್ಥ ಆಯ್ತಲ್ವಾ? ಅಂದರೆ ಎಲ್ಲ ಕೀಲುಗಳಿಗೂ ಕೆಲಸ ಕೊಡ್ತಾ ಇದ್ದರೆ ಅವು ಚೆನ್ನಾಗಿರ್ತಾವೆ. ಅದಕ್ಕೆ ವ್ಯಾನವಾಯುವನ್ನು ಆಯಾಮಗೊಳಿಸೋದು, ವಿಸ್ತೀರ್ಣಗೊಳಿಸೋದು, ದೀರ್ಘಗೊಳಿಸೋದು, ಅದಕ್ಕೇನಂತ ಕರೀತಾರೆ? ವ್ಯಾಯಾಮ. ಅದೇ ವ್ಯಾನವಾಯು. ಇತ್ತೀಚೆಗೆ ತುಂಬ ಜನ ಒಂದು ಕಾಯಿಲೆಯಿಂದ ಬಳಲಕ್ಕೆ ಶುರುವಾಗಿದ್ದಾರೆ. ಮೊದಲಿರಲಿಲ್ಲ ಅದು. ನಮ್ಮ ಹಿರಿಯರಿಗೆ, ಅಜ್ಜ ಮುತ್ತಜ್ಜ ಅಜ್ಜಿಗೆ ಬರ್ತಿರ್ಲಿಲ್ಲ. ಯಾವ ಕಾಯಿಲೆ ಅದು? ಕೀಲುಗಳಿಗೆ ಸಂಬಂಧಪಟ್ಟಿದ್ದು ರೊಮ್ಯಾಟೈಡ್ ಆರ್ಥರೈಟಿಸ್, RA ಅಂತ ಹೇಳಕ್ಕೆ ಶುರು ಮಾಡ್ಯಾರ ಈಗ. RA ಅಂದರೆ ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಹೇಳ್ಬಿಟ್ಟು ಸಂಧಿವಾತ, ಅಷ್ಟೇ ಕನ್ನಡ ಹೇಳೋದಕ್ಕೆ ಸಂಧಿವಾತ ಅಂತ ಕರೀತಾರೆ. ಸಂಧಿವಾತ ಅಂದರೆ ಭಾಳ ಜನ ಮಂಡಿ ಅಷ್ಟೇ ತಿಳ್ಕೊಂಡಿದ್ದಾರೆ. ಇಲ್ಲ, ಅವ್ರಿಗೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ಕೀಲಲ್ಲೂ ನೋವು ಬರ್ತದೆ. ಅಲ್ಲಿ ಏನಾಗುತ್ತೆ, ಆ ವ್ಯಾನವಾಯುವಿನ ಜಾಗದಲ್ಲಿ ಕಫ ಸೇರ್ಕೊಂಡ್ಬಿಡ್ತದೆ. ಏನೋ ವ್ಯತ್ಯಾಸ ಆಗಿ ರಕ್ತದಲ್ಲಿ ಕಫ ಬೆರೆದಿಯಕ್ಕೆ ಶುರುವಾಗ್ಬಿಟ್ಟು ಅಲ್ಲಿ ಕಫ ಸೇರ್ಕೊಳ್ಳೋಕೆ ಶುರುವಾಗಿ ಅದು ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಹೋಗಲ್ಲ, ಅಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತದೆ. ಕೆಲವರಿಗೆ ತುಂಬ ತ್ರಾಸ ಅಂದರೆ ತುಂಬ ತ್ರಾಸಾಗ್ತದೆ. ನಮ್ಮಲ್ಲಿ ಒಬ್ಬ ಹುಡುಗ ಬಂದಿದ್ದ, ಅಡ್ಮಿಟ್ ಆಗಿದ್ದ 10 ವರ್ಷದ ಹಿಂದೆ, 2005 ಅಥವಾ 6 ಇರ್ಬೋದು. ಅವನು 2006 ಇರ್ಬೋದು ಅಂತ ಕಾಣಿಸುತ್ತೆ. ಅವನಿಗೆ 3 ವರ್ಷದ ಮಗುವಿನಿಂದ ಸಂಧಿವಾತ ಇತ್ತು. ಜ್ವರ ಬರ್ತದೆ ಮೊದಲು, ಗೌಟ್ ಅಂತ ಹೇಳ್ತಾರೆ, ಅಥವಾ ಬೇರೆ ಬೇರೆ ಜ್ವರಗಳಿಂದ ಸಂಧಿವಾತ ಶುರುವಾಗುತ್ತೆ ಅಂತ ಹೇಳ್ತಾರೆ. ಅವನಿಗೆ 3 ವರ್ಷದ ಮಗುವಿನಿಂದ ಇತ್ತು. ನಮ್ಮ ಹತ್ರ ಬಂದಾಗ 13 ವರ್ಷ.
ಅವನಿಗೆ ಎಷ್ಟು ತ್ರಾಸ ಆಗ್ತಿತ್ತು ಅಂದರೆ ಸ್ಟೆರಾಯ್ಡ್ಸ್ ಕೊಡ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಸ್ಟೆರಾಯ್ಡ್ಸ್ ಅಂದರೆ ಅದೊಂಥರ ಮಾದಕ ಪದಾರ್ಥ ಇದ್ದಂಗೆ. ಕೊಟ್ಟಾಗ ಭಾಳ ಚೆನ್ನಾಗಿ ಕಡಿಮೆ ಆಗುತ್ತೆ, ಆಮೇಲೆ ಭಾಳ ತ್ರಾಸಾಗ್ತದೆ. ಸ್ಟೆರಾಯ್ಡ್ ಕೊಡೋಕ್ಕೆ ಶುರು ಮಾಡಿದ್ರು. ಅವ್ರ ಸಂಬಂಧಿಕರೊಬ್ಬರು ಆಯುರ್ವೇದಿಕ್ ವೈದ್ಯರಿದ್ದರು, ನಮ್ಮ ಕಲಹಳ್ ಡಾಕ್ಟರ್ ಇದ್ದಂಗೆ ಅಲ್ಲೊಬ್ಬರು ಅವರ ಸಂಬಂಧಿಕರೇ ಇದ್ದರು. ಅವರು ಸ್ಟೆರಾಯ್ಡ್ಸ್ ಎಲ್ಲ ಬಿಡಿಸಿ ಆಯುರ್ವೇದಿಕ್ ಔಷಧಿಗೆ ಅವನನ್ನು ಅಂಟಿಸಿದ್ರು. ಆದರೂ ಎದ್ದು ಅಡ್ಡಾಡಕ್ಕೆ ಬರ್ತಿರಲಿಲ್ಲ ಅವನು. ಶಾಲೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅವರಪ್ಪ ಹೋಗಿ ಶಾಲೆಗೆ ಕೂಡಿಸಿ ಬರಬೇಕು, ಶಾಲೆ ಬಿಟ್ಟ ಮೇಲೆ ಮತ್ತೆ ಕರ್ಕೊಂಬರ್ಬೇಕು, ಅವನನ್ನು ಎತ್ಕೊಂಬರ್ಬೇಕು. ಎತ್ಕೊಂಬಂದು ಮನೇಲಿ ಕೂಡಿಸಿದ್ರೆ ಮುಗೀತು. ಮತ್ತೆ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅವರಮ್ಮ ಅವರವ್ವನ ಯಾರ ಕೈ ಹಿಡ್ಕೊಂಡು ಅಥವಾ ತೆವಳ್ಕೊಂಡು ಹೋಗ್ಬೇಕು. ಇಂಥ ಸ್ಥಿತಿ ಉಂಟಾಗ್ಬಿಟ್ಟಿತ್ತು. ನಮ್ಮಲ್ಲಿ ಬಂದ, ಉಪವಾಸ ಶುರು ಮಾಡಿಸಿದ್ವಿ. 7ನೇ ಕ್ಲಾಸ್ಗೆ ಬಂದ ಅವನು. ಶುರು ಮಾಡಿಸಿದ್ವಿ. ಭಾಳ ಕಷ್ಟ ಆಯಿತು ಮೊದಲು ಮಾತ್ರೆ ಬಿಡ್ಸೋಕ್ಕೆ. ಅವ್ವ ಮಗ ಇಬ್ಬರು ಕೂಡ ಅಳವ್ರು ಪಾಪ. ಅಷ್ಟು ತ್ರಾಸಾಗದ ಅವನಿಗೆ. ಕೊನೆಗೆ ಅರ್ಧ ಮಾತ್ರೆ ಕೊಟ್ಕೊಂತ ಅವನಿಗೆ ಉಪವಾಸ ಮಾಡಿಸ್ಕೊಂತ ಹಣ್ಣು ತರಕಾರಿಗಳನ್ನು ಕೊಟ್ಕೊಂತ 3 ತಿಂಗಳು ಅವನನ್ನು ಹಣ್ಣು ತರಕಾರಿ ಮೇಲೆ ಇರಿಸಿದ್ವಿ. ಎಷ್ಟು ಚೆನ್ನಾಗಿ ಹುಷಾರಾದ ಅಂತಂದರೆ ಎಲ್ಲ ಕೀಲುಗಳು ಸರಿಯಾದವು. ಈಗ ಅವನು MSc ಮುಗಿಸ್ಕೊಂಡಿದ್ದಾನೆ, ಪ್ರಾಯಶಃ ಲೆಕ್ಚರರು ಆಗಿರಬೇಕು ಅಂತ ಕಾಣಿಸುತ್ತೆ. ಈಗ ಸೈಕಲ್ ಹೊಡಿತಾನೆ, ಕ್ರಿಕೆಟ್ ಆಡ್ತಾನೆ. ಅವನು ಶಾಲೆಗೆ ಹೋಗಕ್ಕೆ ಆಗ್ಲಾರ್ದವನು. ಅವತ್ತಿನಿಂದ ಇವತ್ತಿನವರೆಗೂ ಅವನಿಗೆ ಸಂಧಿವಾತ ಬಂದಿಲ್ಲ. 3 ತಿಂಗಳು ಅವನಿಗೆ ಚಿಕಿತ್ಸೆ ಮಾಡಿದ್ವಿ. ಟಬ್ಬಾತ್ ಅಂತ ಇದೆ ನಮ್ಮಲ್ಲಿ, ಟಬ್ಬಾತ್ ಮಾಡಿಸಿದ್ವಿ. ಈ ಥರ ಎಲ್ಲ ಮಾಡಿಸಿದ್ರೆ ಸಂಧಿವಾತವನ್ನು ಪೂರ್ಣವಾಗಿ ಹುಷಾರು ಮಾಡ್ಕೋಬೋದು. ಸಾಮಾನ್ಯವಾಗಿ ಯಾರ ಕಾಯಿಲೆಗಳನ್ನು ನಾವು ಬಹಿರಂಗವಾಗಿ ಹೇಳಬಾರ್ದು. ಆದ್ರೆ ಭಾಳ ಜನ ಸಂಧಿವಾತದವ್ರು ಬರ್ತಾರೆ. ನಿಮಗೆ ಉದಾಹರಣೆ ಕೊಡ್ತೀನಿ, ಯಾಕಂದ್ರೆ ನಿಮಗೆ ಆ ಹುಡುಗ ಗೊತ್ತಿರಲ್ಲ. ಮತ್ತು ನೀವು ಹೆದರ್ಕೋಬೇಡಿ, ನಮ್ಮ ಕಾಯಿಲೆ ಇನ್ನೊಂದು ಕಡೆ ಹೇಳ್ತಾರೆ ಅಂದ್ರೆ ನಿಮಗೆ ಹೆಸರು ಹೇಳೋಂಗಿಲ್ಲ ಮತ್ತು ನಿಮ್ಮ ಡೆಸಿಗ್ನೇಷನ್ ಹೇಳಂಗಿಲ್ಲ, ಏನು ಹೇಳಂಗಿಲ್ಲ. ಆದರೆ ಯಾಕೆ ನಿಮಗೆ ಇವೆಲ್ಲ ಗೊತ್ತಿರಬೇಕು ಅಂತಂದರೆ, ಯಾರೋ ನಿಮ್ಮವ್ರು ಬಳಲ್ತಿರ್ತಾರೆ ಪಾಪ, ಒದ್ದಾಡ್ತಿರ್ತಾರೆ, ಅಂಥವ್ರನ್ನ ಉಪವಾಸ ಕರ್ಕೊಂಬನ್ನಿ, ಚೆನ್ನಾಗಾಗ್ಬೋದು. ಆದರೆ ಇಷ್ಟೇ. ಈಗ ಇತ್ತೀಚೆಗೆ ಇನ್ನೊಂದೇನು ಮಾಡಿದ್ದಾರೆ ನೀವು ಅಂತಂದರೆ, ಪ್ರಕೃತಿ ದತ್ತವಾದದನ್ನು ಬಿಟ್ಟು ಡಾಕ್ಟರ್ಗಳೆಲ್ಲದಕ್ಕೂ ಪರಿಹಾರ ಹುಡುಕಕ್ಕೆ ಹೊರಟಿದ್ದಾರೆ. ಮಂಡಿ ನೋವು ಭಾಳ ಜನರಿಗೆ, ಮನೆ ಸಿದ್ದೇಶ್ವರಪ್ಪವ್ರು ಕೂಡ ಪ್ರಸ್ತಾಪ ಮಾಡಿದರು. ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಕೇಳಿರ್ಬೇಕು, ಕಲಘಟಗಿ ಜನ ಕೇಳಿದ್ದೀರಾ? ಯಾಕಂದರೆ ಈ ಕಲಘಟಗಿಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಕೇಳೋದಕ್ಕಿಂತ ಹರ್ಷದ್ ಮೆಹತನ ಹೆಸರು ಭಾಳ ಕೇಳಿದ್ದೇನೆ. ಹರ್ಷದ್ ಮೆಹತ ಗೊತ್ತಾ? ನಿಮ್ಮ ಷೇರು ಮಾರುಕಟ್ಟೆಯನ್ನು ಅಲ್ಲೋಲ ಕಲ್ಲೋಲ ಮಾಡೋದಂತ. ಈಗ ಆರಾಮಾಗಿ ಹೋಗ್ಬಿಟ್ಟ, ಅವನು ತೀರ್ಕೊಂಡೇ ಬಿಟ್ಟ, ಎಲ್ಲ ಹಗರಣ ಮಾಡಿ ತೀರ್ಕೊಂಡ. ಅದೇನೋ ಅವನಿಗೇನೋ ಒಳ್ಳೇದಾಯ್ತು ಗೊತ್ತಿಲ್ಲ, ಮುಂದೆ ಯಾವ ಜನ್ಮ ಬರುತ್ತದೋ ಗೊತ್ತಿಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಕೇಳಿದರು, ಈ ಮಂಡಿ ನೋವಿಗೆ ಏನು ಮಾಡ್ಬೇಕ್ರಿ ಅಂತ ಹೇಳಿ. ಅಂದರೆ ಅವ್ರಿಗೇನಿಲ್ಲ, ಮಂಡಿ ನೋವಿಲ್ಲ, ಅವರೇ ಅಷ್ಟು ತೆಳ್ಳಗಿದ್ದಾರೆ, ಆರೋಗ್ಯ ಕಾಪಾಡ್ಕೊತಾ ಇದ್ದಾರೆ. ಆದರೆ ಭಾಳ ಜನರು ಒದ್ದಾಡ್ತಿದ್ದಾರೆ ಮಂಡಿ ನೋವಿನಿಂದ, ತುಂಬ ಜನ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಮಂಡಿ ನೋವು ಯಾಕೆ ಉಂಟಾಗ್ತದೆ ಅಂದರೆ, ರಕ್ತ ಹೊಲಸನ್ನೆಲ್ಲ ಸೇರಿಸ್ಕೊಂಡು ಮಂಡಿ ಅನ್ನೋ ಕಡೆ ಬರ್ತದೆ. ಕೆಳಗಡೆ ಹೋಗ್ಬೇಕಲ್ಲ, ಪಾದದ ತನಕ ಹರಿಬೇಕು ರಕ್ತ. ಮಂಡಿ ಹತ್ರ ನಿಧಾನವಾಗಿ ಹರಿತದೆ, ಸ್ವಲ್ಪ ಸ್ಲೋ ಮಾಡ್ತದೆ, ಅಲ್ಲೆಲ್ಲ ಹೊಲಸು ಕೂತ್ಕೊಂಡ್ಬಿಡ್ತದೆ. ಇಷ್ಟೇ. ಅದು ಬರ್ತಾ ಕೀಲು ಸೌತ ಬಂದಿದೆ ಅಂತಾರೆ. ಮೊದಲು ಕೀಲ್ಗೆ ಇಂಜೆಕ್ಷನ್ ಕೊಡೋಕೆ ಶುರು ಮಾಡ್ತಾರೆ, ಮಾತ್ರೆ ಕೊಡೋಕೆ ಶುರು ಮಾಡ್ತಾರೆ. ಏನೂ ಆಗಲಿಲ್ಲ ಅಂದ್ರೆ ಕೊನೆಗೆ ಏನು ಮಾಡ್ತಾರೆ? ಟ್ರಾನ್ಸ್ಪ್ಲಾಂಟೇಷನ್, ಅಂದರೆ ಕೀಲನ್ನೇ ಬದಲಾಯಿಸಿಬಿಡ್ತಾರೆ. ಈ ಕೀಲನ್ನು ಏನೋ ತೆಗಿತಾರೆ, ಆಪ್ರೇಷನ್ ಮಾಡಿ ಸ್ಟೀಲ್ ಕೀಲನ್ನು ಅಳವಡಿಸ್ತಾರೆ ಅಂತಾರೆ. 3 ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು, ಫಿಸಿಯೋಥೆರಪಿ ಮಾಡಿಸ್ಬೇಕು. ಒಂದೊಂದು ಮಂಡಿಗೆ 1.5 ಲಕ್ಷ 2 ಲಕ್ಷ ಖರ್ಚು ಬರ್ತದೆ. ದೊಡ್ಡ ಆಸ್ಪತ್ರೆಗೆ ಹೋದಂಗೆ ಇನ್ನೂ ಜಾಸ್ತಿ ಆಗ್ತದೆ. 2.5 ಲಕ್ಷ ತನಕ ಹೋಗಿದೆ ನೋಡ್ರಿ ಈಗ ಒಂದು ಕೀಲಿಗೆ. ಅಂದರೆ 5 ಲಕ್ಷ ರೂಪಾಯಿ ಕೊಡ್ಬೇಕು 2 ಕೀಲಿಗೆ.